ಮಂಗಳೂರು ಹೊರವಲಯದ ಕಾವೂರು ಎಂಬಲ್ಲಿನ 3-4 ಬಾವಿಗಳಲ್ಲಿ ಡೀಸೆಲ್ ಅಂಶ ಕಂಡು ಬರ್ತಾ ಇದೆ. ಅಲ್ಲಿಯ ಜನರು ತುಂಬ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ನಾನೀಗ ಅದೇ ಒಂದು ಕಾವೂರು ಭಾಗದಲ್ಲಿದ್ದೀನಿ. ನೀವು ನೋಡ್ಬೋದು, ಇದು ಕಾವೂರು ಭಾಗದಲ್ಲಿರುವಂತಹ ಸರಿಸುಮಾರು ಒಂದು 4-5 ಮನೆಗಳಲ್ಲಿ ತೋಡಿರುವಂತಹ ಬಾವಿಗಳು. ಈ ಬಾವಿಗಳಲ್ಲಿ ಕಳೆದ ನವೆಂಬರ್ನಿಂದ ಡೀಸೆಲ್ ಅಂಶ ಕಂಡು ಬರ್ತಾ ಇದೆ. ಕುಡಿಯಲು ಆಗದಂತಹ ಪರಿಸ್ಥಿತಿ, ನೀರನ್ನು ಕುಡಿಯಲು ಆಗ್ತಾ ಇಲ್ಲ. ಆ ಥರದ ಪರಿಸ್ಥಿತಿ ಇಲ್ಲಿಯ ಜನರು ಅನುಭವಿಸ್ತಾ ಇದ್ದಾರೆ. ಸರಿಸುಮಾರು ನವೆಂಬರಿಂದ ಈ ಸಮಸ್ಯೆ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಯ ಸ್ಥಳೀಯರು ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ರು. ಹಾಗೆಯೇ NITKಗೂ ಇಲ್ಲಿಯ ನೀರನ್ನು ಹೋಗಿಕೊಂಡು ಟೆಸ್ಟ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಒಂದು ಶಾಕಿಂಗ್ ಅಂಶ ಬಯಲಾಗಿರುವಂಥದ್ದು, ಈ ನೀರಿನಲ್ಲಿ ಸರಿಸುಮಾರು 28% ಡೀಸೆಲ್ನ ಅಂಶ ಪತ್ತೆಯಾಗಿರುವಂಥದ್ದು. ಯಾವ ಮಟ್ಟದಲ್ಲಿ ಅಂತ ಹೇಳಿದರೆ, ಈ ಭಾಗದ ಈ ಬಾವಿಯಲ್ಲಿರುವಂತಹ ನೀರನ್ನು ಈ ಕಾಗದಕ್ಕೆ ಅದ್ದಿ ಅದನ್ನು ಮುಳುಗಿಸಿ ಬೆಂಕಿ ಇಟ್ಟರೆ ಬೆಂಕಿ ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಯ ಜನರು ತುಂಬ ಸಮಸ್ಯೆ ಅನುಭವಿಸ್ತಾರೆ. ಯಾಕಂದರೆ ಮಂಗಳೂರು ಕಾರ್ಪೊರೇಷನ್ ಏರಿಯಾದಲ್ಲಿ ನೀರಿನ ರೇಷನಿಂಗ್ ಆರಂಭ ಮಾಡಿದ್ದಾರೆ. ಅದರ ನಡುವೆ ಇಲ್ಲಿರುವಂತಹ ಜನರು ನೀರಿಗಾಗಿ ಪರಿತಪಿಸುವಂತಹ ಪರಿಸ್ಥಿತಿ ಇದೆ. ನಾನು ಸ್ಥಳೀಯರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ನಿಮ್ಮ ಮನೆಯ ಬಾವಿಯಲ್ಲಿ ಕೂಡ ಈ ಡೀಸೆಲ್ನ ಅಂಶ ಪತ್ತೆ ಆಗಿರುವಂಥದ್ದು ಯಾವಾಗಿಂದ ಈ ಸಮಸ್ಯೆ? ನನಗೆ ಸರಿಯಾಗಿ ಗೊತ್ತಾಗ್ತದೆ. 1 ವಾರ ಹಿಂದೆ ನಾವು ಬಾವಿ ಕ್ಲೀನ್ ಮಾಡಿಸ್ಬೇಕು ಅಂತ ಹೋದಾಗ ಮೊದಲ ವಿಷಯ ಗೊತ್ತಿರಲಿಲ್ಲ. ಸ್ವಲ್ಪ ನೀರು ಖಾಲಿ ಆದ ಕೂಡಲೇ ಇದ್ದಕ್ಕಿದ್ದಾಗ ಈಗ ಡೀಸೆಲ್ ಅಂಶ ಬರಲಿಕ್ಕೆ ಶುರು ಆಯಿತು. ಆಗ ಅವರೇ ಹೇಳಿದರು, ಕೆಲಸ ಮಾಡೋರು ಹೇಳಿದರು, ಇದು ಡೀಸೆಲ್ ಬರ್ತಾ ಉಂಟಲ್ಲ ಡೀಸೆಲ್. ಆಗ ನನಗೆ ಸಂಶಯ ಆಯಿತು. ಯಾಕಂದರೆ ಮೊದಲೊಂದು ಸಲ ಪೈಪಿನಲ್ಲಿ ಬಂದಿತ್ತು, ಕಾರ್ಪೊರೇಷನ್ ಪೈಪಿನಲ್ಲಿ. ಅದು ಮತ್ತೆ ಹೋಯಿತು. ಇಲ್ಲೇ ಕೆಳಗೆಲ್ಲ ಹಾಗೆ ಉಂಟು ಅಂತ ಹೇಳುವಾಗ ನಾವೆಣಿಸಿ ಅದಕ್ಕೆ ಹೋಗ್ತದೆ ಅಂತೇಳಿ. ಇದು ಮತ್ತೆ ನೋಡುವಾಗ ಖಾಲಿ ಆದ ಹಾಗೆಲ್ಲ ಇದು ಹೆಚ್ಚಾಗ್ತಾ ಹೋಗ್ತದೆ. ಮತ್ತು ಅವರು ನಮಗೆ ಇಳಿದು ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಊಟ ಮಾಡಿ ಬಂದು ನಾವು ಸಹ ಒಂದು ಲಾಸ್ಟಿಗೆ ಎಷ್ಟು ಕರೆಕ್ಟ್ ಆಗಿರ್ತದೆ ಅದು ನೀವು ತುಂಬಿಸಿಕೊಡ್ತೇವೆ ಅಂತ ಹೇಳಿದರು. ಹಾಗೆ ಕೊನೆಯ ಬಾರಿ ಒಂದು ಸಲ ಇದು ಮಾಡಿ ಆ ಬಕೆಟ್ನಲ್ಲಿ ಉಂಟು ನೋಡಿ, ಮನೆ ಹತ್ರ ಬಕೆಟ್ನಲ್ಲಿ ಇಟ್ಟಿದ್ದೇನೆ. ಅದರಲ್ಲಿ ಅರ್ಧ ಏನು ಮಡ್ಡಿನ ಹಾಗೆ ಉಂಟು, ಮೇಲೆ ಇದು ಆಯಿಲು. ಅದನ್ನು ಏನು ಮಾಡಿದರೂ ಕೂಡ ನಮಗೆ ಒಂದು ಸಲ ಕೈ ಹಾಕಿ ಬಿಟ್ಟರೆ ಸಾಕು, ಅಥವಾ ಅದು ಪೇಪರ್ ಮುಳುಗಿಸಿದ್ರೆ ಸಾಕು, ಅದಕ್ಕೆ ಬೆಂಕಿ ಕೊಟ್ಟರೆ ಬೆಂಕಿ ಉರಿತದೆ. ನೀರಿನಲ್ಲಿ ಮುಳುಗಿಸಿದ್ರೆ ಉರಿಯೋದಿಲ್ಲ ಪೇಪರು, ಇದು ಚೆನ್ನಾಗಿ ಉರಿತದೆ ಈ ಭಾಗದಲ್ಲಿ. ಯಾಕಂದರೆ 100-150 ಮೀಟರ್ ದೂರದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಅಲ್ಲಿನ ಡೀಸೆಲ್ ಏನಾದರೂ ಸೋರಿ ಈ ಬಾವಿಗಳಿಗೆ ಸೇರ್ತಾ ಇದೆಯಾ ಅನ್ನೋದ್ರ ಗುಮಾನಿ ಇದೆ ನಮಗೆ. ಗುಮಾನಿ ಇರುವುದಕ್ಕೆ ಅಂತ ಹೇಳಿದರೆ ಇದು ಅಂಶ ಕಂಡಾಗಲೇ, ಡೀಸೆಲ್ ಅಂಶ ಕಂಡಾಗಲೇ ಅವನು ಕರ್ಕೊಂಡು ಬಂದು ತೋರಿಸ್ತೇನೆ ನಾನು. ಅವರು ಹೇಳಿದ್ರು, ನೀವು ಹೇಳಿ ಸರಿ, ಅದು ಡೀಸೆಲ್ ಅಂಶವೇ, ಆದರೆ ನಮ್ಮದಲ್ಲ. ಯಾಕೆಂದರೆ ನಮ್ಮ ಸ್ಟಾಕ್ ಎಲ್ಲ ಅಷ್ಟು ಕರೆಕ್ಟಾಗಿ ನೋಡ್ತಿದ್ರೆ ನಮಗೆ ಮತ್ತೆ ಮೇಲಿಂದ ಜಡಿತಾರೆ. ಆದ ಕಾರಣ ನಾವು ಅದು ನಮ್ಮದಲ್ಲೂ ಎಲ್ಲ ಅಂತ ಹೇಳಿದರು. ಮತ್ತು ನಾನು ರಿಕ್ವೆಸ್ಟ್ ಮಾಡಿದೆ, ನೀವು ಏನಾದ್ರು ಸಮಸ್ಯೆ ಬಿದ್ದರೆ ನಮ್ಮನ್ನು ಸಪೋರ್ಟ್ ಮಾಡಬೇಕು, ನೀವು ಒಪೋಸ್ ಮಾಡಬಾರ್ದು ಅಂತ ಹೇಳಿದೆ. ಖಂಡಿತ ಮಾಡ್ತೇನೆ ಅಂತ ಹೇಳಿದರು. ಮತ್ತು ನಾವು ಏನು ಹೇಳಲಿಕ್ಕಾಗ್ತದೆ? ಈಗ ನೀವು ಭೂಮಿಗೆ ಅಡಿಯಲ್ಲಿ ನೀರು ಬರೋದಾಗಲಿ, ಪೆಟ್ರೋಲ್ ಬರೋದಾಗಲಿ, ಡೀಸೆಲ್ ನಮಗೆ ಹೇಳಲಿಕ್ಕಾಗ್ತದಾ ಹೇಗೆ ಬರ್ತದೆ ಅಂತೇಳಿ? ನಮಗೆ ನೀರು ಬರೋದಾದರೆ ಇದ್ದರೆ ನಮಗೆ ಇಂಥ ಕಡೆ ನೀರು ಉಂಟು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಇದು ಹೇಗೆ ಬರ್ತದೆ ಅಂತ ಹೇಳೋದು ನಾವು? ಸರಿಸುಮಾರು ಎಷ್ಟು ಬಾವಿಗಳಲ್ಲಿ ಈ ಥರದ ಸಮಸ್ಯೆ ಇಲ್ಲಿ ಕಂಡು ಒಂದು ಸದ್ಯಕ್ಕೆ ನಾವು 3 ಬಾವಿ ಸಿಕ್ಕಿದೆ. ಒಂದು ನಮ್ಮದು, ಒಂದು ಇವರದು, ಇನ್ನು ಕೆಳಗಡೆ ಒಂದು ಬಾವಿ, 3 ಬಾವಿ ಇದು. ಈಗ ಕಾರ್ಪೊರೇಷನ್ ಏರಿಯಾದಲ್ಲಿ ರೇಷನಿಂಗ್ ಸ್ಟಾರ್ಟ್ ಆಗಿರುವಂಥದ್ದು, ಒಂದು ದಿನ ಬಿಟ್ಟು ಒಂದು ದಿನ ನೀರು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಈ ಬಾವಿಯಲ್ಲಿ ಡೀಸೆಲ್ ಅಂಶ ಕಂಡು ಬಂದಿದ್ದರಿಂದ ಕುಡಿಯೋ ನೀರಿಗೆ ಯಾವ ರೀತಿ ಪರಿತಪಿಸ್ತಾ ಇದ್ದೀವಿ? ಕಾರ್ಪೊರೇಷನ್ ಬಂದರೆ ನಾವು ನೀರು ತರಿಸ್ತಾ ಇದ್ದೇವೆ, ಕುಡಿಯೋ ನೀರು. ಆಮೇಲೆ ಬೇರೆ ನೀರು ಕೂಡ ತರಿಸ್ತಾ ಇದ್ದೇವೆ, ಇದರಲ್ಲಿ ಟ್ಯಾಂಕರಲ್ಲಿ ತರಿಸ್ತಾ ಇದ್ದೇವೆ. ಈಗ 3 ದಿವಸ ಇನ್ನೂ ನೀರು ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಈಗ ನಾವು ಏನು ಮಾಡಬೇಕು ನೀರಿಗೆ ಹಾಗೆ ಅಂತ ನೀವು ಹೇಳಬೇಕು. ಅಧಿಕಾರಿಗಳು ಇಲ್ಲಿ ಬಂದು ಏನಾದರೂ ಭೇಟಿ ನೀಡಿ ನೋಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ, ಏನು ಹೇಳಿದ್ದಾರೆ? ಅಧಿಕಾರಿಗಳಂತ ಯಾರು ಬರಲಿಲ್ಲ. ಕನ್ಸರ್ನ್ಡ್ ಕಾರ್ಪೊರೇಟರ್ ಯಾರು, ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ಆರ್ ಪೊಲ್ಯೂಷನ್ ಯಾರು ಬರಲಿಲ್ಲ ಇಷ್ಟವರೆಗೆ. ಅವರು ಇಲ್ಲಿಗೆ ಬರಲೇ ಇಲ್ಲ. ನಮ್ಮ ಹತ್ರ ಏನು ಸಮಸ್ಯೆ ಅಂತ ಹೇಳಿಲ್ಲ. ನೀರಿನ ಟೆಸ್ಟಿಂಗಿಗೆ ಏನಾದರೂ ವ್ಯವಸ್ಥೆ ಮಾಡ್ಕೊ, ಯಾಕಂದರೆ ಕಾರ್ಪೊರೇಷನ್ಗೆ ಆಗ್ಬೋದು, ಅವ್ರು ಅಲ್ಲಿಯ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಅಥವಾ NITKಗೆ ಏನಾದರೂ ಟೆಸ್ಟ್ ಮಾಡಿಸ್ತೇವೆ. ಇಲ್ಲಿ NIT ಕೊಟ್ಟಿದ್ದು ಇದು 28% ಡೀಸೆಲ್ ಅಂಶ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಟೆಸ್ಟಲ್ಲಿ ಇದು ಕುಡಿಯೋಕ್ಕೆ ಯೋಗವಲ್ಲದ ನೀರು ಅಂತ ಹೇಳಿದ್ದಾರೆ. ಈಗ ನೀವು ಏನು ಒತ್ತಾಯ ಮಾಡ್ತೀರಿ? ನಾವೇನೇ ಈ ರೀತಿ ಸಮಸ್ಯೆ ಇದೆ ನಮಗೆ. ಅದು ಎಲ್ಲಿಂದ ಸೋರ್ಸ್ ಬರ್ತಾ ಇದೆ, ಡೀಸೆಲ್ ಬರ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದು ಅಂಡರ್ಗ್ರೌಂಡ್ ಬರ್ತಾ ಇದೆ. ನಮ್ಮ ಪ್ರತಿನಿಧಿಗಳು ಇದನ್ನು ನೋಡಿ ನಮಗೆ ಪರಿಹಾರ ಕಂಡುಕೊಳ್ಬೇಕು ಅಷ್ಟೇ. ಬೇರೆ ನಮ್ಮ ಹತ್ರ ಏನು ಇದಿಲ್ಲ, ಸಮಸ್ಯೆ ಇದು ಪರಿಹಾರ ಇಲ್ಲ. ಅವರೇ ಪರಿಹಾರ ಮಾಡಬೇಕು. ಅದು ಬೇರೆ. ನಾವು ಚಾನಲ್ಗೆ ನಿಮ್ಮ ಹತ್ರ ಎಲ್ಲರ ರಿಕ್ವೆಸ್ಟ್ ಮಾಡ್ತೇವೆ, ದಯವಿಟ್ಟು ನಮಗೆ ಒಂದು ಪರಿಹಾರ ಕೊಡಿಸಿ ಅಂತ. ಧನ್ಯವಾದ.
ಇದಿಷ್ಟು ಇಲ್ಲಿಯ ಸ್ಥಳೀಯ ಜನರ ಮಾತು. ಒಂದು ಇಲ್ಲಿಂದ ಕೇವಲ 150 ಮೀಟರ್ ದೂರದಲ್ಲಿ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿಂದ ಸೋರಿಕೆ ಆಗ್ತಾ ಇದೆಯಾ ಅನ್ನೋದು ಗುಮ್ಮಾನಿ, ಆದರೆ ಅದ್ರ ಬಗ್ಗೆ ಕನ್ಫರ್ಮೇಷನ್ ಇಲ್ಲ. ಆದರೆ ಅಧಿಕಾರಿಗಳು ಬಂದು ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕು, ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲದಿದ್ದರೆ ಯಾಕಂದರೆ ನೀರಿನ ಸಮಸ್ಯೆ ಇದೆ, ತುಂಬ ಸಮಸ್ಯೆ ಇರೋದ್ರಿಂದ ಅಧಿಕಾರಿಗಳು ಆದಷ್ಟು ಬೇಗ ಬಂದು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದು ಇಲ್ಲಿಯ ಜನರ ಒತ್ತಾಯ ಆಗಿದೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಶಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು.